ಮದುವೆಯ ವಿಳಂಬಕ್ಕೆ ಇದು ಕೂಡ ಕಾರಣ ಆಗಿರಬಹುದು. ಅದಕ್ಕೂ ಕೂಡ ಅನೇಕ ಪರಿಹಾರ ಕ್ರಮಗಳು ಖಂಡಿತವಾಗಿಯೂ ಇದ್ದೇ ಇದೆ. ಸಣ್ಣ ಪುಟ್ಟ ಪರಿಹಾರಗಳಿಂದ ಹಿಡಿದು ದೊಡ್ಡ ಪರಿಣಾಮಗಳವರೆಗೂ ಪರಿಹಾರಗಳು ಆಗುತ್ತವೆ. ತಡವಾದ ಮದುವೆಯ ಕಾರಣಗಳು ಮತ್ತು ಪರಿಹಾರ ಕ್ರಮಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೇನಾದರೂ ಇಂತಹ ತೊಂದರೆಗಳಿದ್ದರೆ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಬೇಗ ಪರಿಹಾರ ಪಡೆದುಕೊಳ್ಳಿ. ಮದುವೆ ಎಂದರೆ ಹೆಣ್ಣು ಮತ್ತು ಗಂಡು ಪತಿ ಪತ್ನಿಯಾಗಿ ಜೀವಿತದ ಅವಧಿವರೆಗೂ ಜೊತೆಗಿರುವೆನೆಂದು ಪ್ರಮಾಣ ಮಾಡುವ ಶುಭ ಗಳಿಗೆ. ಇದು ಎರಡು ಹೃದಯಗಳನ್ನು ಬೆಸೆಯುವುದು ಮಾತ್ರವಲ್ಲದೆ ಎರಡು ಕುಟುಂಬಗಳನ್ನು ಒಗ್ಗೂಡಿಸುತ್ತದೆ. ಆದರೆ ಒಬ್ಬ ವ್ಯಕ್ತಿ ಮದುವೆಯ ಸಮಯವನ್ನು ಅವರ ಕುಂಡಲಿಯಲ್ಲಿರುವ ಗ್ರಹಗಳ ಆಧಾರದ ಮೇಲೆ ಹಾಗೂ ಜನನ ಸಮಯದಲ್ಲಿ ಉಂಟಾದ ಗ್ರಹಗಳ ಚಲನೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಇಷ್ಟು ಮಾತ್ರವಲ್ಲದೆ ವಿವಾಹದಲ್ಲಿನ ವಿಳಂಬಕ್ಕೆ ಗ್ರಹಗಳು ಹಾಗೂ ಕುಂಡಲಿಯಲ್ಲಿನ ಮನೆಗಳು ಕಾರಣವಾಗಬಹುದು. ಎಲ್ಲ ಗ್ರಹಗಳಿಂದ ಹೇಳುವುದಕ್ಕಿಂತಲೂ ಸೂರ್ಯ, ಶನಿ, ಮಂಗಳ, ರಾಹು ಮತ್ತು ಕೇತು ವಿವಾಹದಲ್ಲಿನ ವಿಳಂಬಕ್ಕೆ ಕಾರಣವಾಗುತ್ತವೆ. ಕುಂಡಲಿಯಲ್ಲಿನ 7ನೇ ಮನೆ ಮಾತ್ರವಲ್ಲದೆ 8ನೇ ಮನೆ ಮತ್ತು 12ನೇ ಮನೆ ತಡವಾದ ಮದುವೆಗೆ ಕಾರಣ ಆಗಬಹುದು. ಈ ಕುರಿತು ನಿಮಗೆ ಪರಿಹಾರಗಳನ್ನು ಕೂಡ ನಾವು ತಿಳಿಸಿಕೊಡುತ್ತೇವೆ. ಅದರಲ್ಲಿ ಕೆಲವೊಂದು ಮಂತ್ರ ಪಠಣಗಳು ಪರಿಹಾರ ತುಂಬಾ ಮುಖ್ಯವಾಗಿದೆ. ವಿವಾಹ ವಿಳಂಬಕ್ಕೆ ರುಕ್ಮಿಣಿ ವಲ್ಲಭ ಎಂದು ಕರೆಯಲ್ಪಡುವ ಈ ಮಂತ್ರವನ್ನು ಪಠಿಸಬೇಕು. ಬೇಗ ಮದುವೆ ಆಗುತ್ತೆ. ಇದರ ಗರಿಷ್ಠ ಪ್ರಯೋಜನ ಪಡೆಯಲು 3 ತಿಂಗಳ ಕಾಲ ಈ ಮಂತ್ರವನ್ನು ಜಪಿಸಬೇಕು. ಮಂತ್ರ ಹೀಗಿದೆ, ಒಂದು ಪುಸ್ತಕದಲ್ಲಿ ಅದನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಓಂ ನಮೋ ಭಗವತೆ ರುಕ್ಮಿಣಿ ವಲ್ಲಭಾಯ ಸ್ವಾಹ. ಇನ್ನೊಂದು ಮಂತ್ರ ಅಂದರೆ ಓಂ ಗೋಪಿಜನ ವಲ್ಲಭಾಯ ಸ್ವಾಹ. ಇದು ಇನ್ನೊಂದು ಮಂತ್ರ. ಓಂ ಗೋಪಿಜನ ವಲ್ಲಭಾಯ ಸ್ವಾಹ. ಈ ಮಂತ್ರಗಳನ್ನು ಹೇಳುತ್ತಾ ಬನ್ನಿ, ಖಂಡಿತ ಮದುವೆ ಆಗುತ್ತೆ. ಹಾಗೂ ಒಳ್ಳೆಯ ದಾಂಪತ್ಯ ಜೀವನ ನಿಮಗೆ ಸಿಗಬೇಕು ಅಂದರೂ ಮುಂದಿನ ದಾಂಪತ್ಯ ಜೀವನದ ಭವಿಷ್ಯವನ್ನು ನಿರ್ಧರಿಸಿಕೊಡುತ್ತಾರೆ. ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ.